ಹೆಲೋ ಆಲ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಲೋಕಲ್ ಬ್ಯಾಂಕ್ ಆಫೀಸರ್ ನೋಟಿಫಿಕೇಶನ್ ಬಿಟ್ಟಿದ್ದಾರಲ್ಲ ಅದರ ರಿಲೇಟೆಡ್ ಮಾತಾಡ್ತೀವಿ. ನೋಟಿಫಿಕೇಶನ್ ಸ್ಟಾರ್ಟಿಂಗ್ ಅಲ್ಲೇ ನೋಡೋದಾದ್ರೆ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಶೆಲ್ ಬಿ ಪೋಸ್ಟೆಡ್ ಇನ್ ಅಪ್ಲೈಡ್ ಸ್ಟೇಟ್ ಓನ್ಲಿ. ಸೊ ನಮ್ದು ಪೋಸ್ಟಿಂಗ್ ಎಲ್ಲಾಗುತ್ತೆ, ನಾವು ಕರ್ನಾಟಕಕ್ಕೆ ಅಪ್ಲೈ ಮಾಡಿದ್ರೆ ಕರ್ನಾಟಕದಲ್ಲೇ ಪೋಸ್ಟಿಂಗ್ ಸಿಗುತ್ತೆ. ಅಂಡ್ ಅಪ್ಲಿಕೇಶನ್ ಡೇಟ್ ಬಂದು 8th of August ಇಂದಾನೆ ಶುರುವಾಗಿದೆ. 24th August ತನಕ ನಮಗೆ ಟೈಮ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ. ಅಂಡ್ ವೇಕೆನ್ಸಿ ಬಂದು ಕರ್ನಾಟಕಕ್ಕೆ 50 ಇದೆ. ಇದು 4 ಸ್ಟೇಟ್ ಅಲ್ಲಿ ಅಷ್ಟೇ ಇವಾಗ ವೇಕೆನ್ಸಿ ಬಿಟ್ಟಿರೋದು. ಅದ್ರಲ್ಲಿ ನಮ್ಮ ಕರ್ನಾಟಕಕ್ಕೆ 50 ವೇಕೆನ್ಸಿ ಇದೆ. ಅಂಡ್ ಏಜ್ ಬಂದು 20 to 30 ಇಯರ್ಸ್ ತನಕದವ್ರು ಅಪ್ಲೈ ಮಾಡ್ಬೋದು. ಅಂಡ್ ರಿಲ್ಯಾಕ್ಸೇಷನ್ ನಾರ್ಮಲ್ ಆಗಿ ಬೇರೆ ಎಕ್ಸಾಮ್ಗಳಿಗೆ ಇದ್ದಂಗೆ ಇದೆ. ನೀವು ನೋಟಿಫಿಕೇಶನ್ PDF ಅಲ್ಲಿ ಒಂದ್ಸತಿ ನೋಡಿ ನಿಮ್ಗಳಿಗೆ ಏನ್ ರಿಲ್ಯಾಕ್ಸೇಷನ್ ಇದೆ ಅಂತ. ಅಂಡ್ ಹಾಗೇನೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರ್ಬೇಕು. ಅಂಡ್ ನೋಟಿಫಿಕೇಶನ್ ಅಲ್ಲಿ ನಮಗೆ ಪ್ರೊಬೇಷನ್ ಪೀರಿಯಡ್ ಮತ್ತೆ ಬಾಂಡ್ ಅಮೌಂಟ್ ರಿಲೇಟೆಡ್ ಮೆನ್ಷನ್ ಮಾಡಿದ್ದಾರೆ. ಒಂದ್ಸತಿ ಹೋಗಿ ನೋಡಿ. ಅಂದ್ರೆ ಪ್ರೊಬೇಷನ್ ಪೀರಿಯಡ್ ಬಂದು 2 years ಅಂಡ್ ಬಾಂಡ್ ಅಮೌಂಟ್ ಬಂದು 2 lakh ಅಂತ ಮೆನ್ಷನ್ ಮಾಡಿದ್ದಾರೆ. ಮಿನಿಮಮ್ 3 years ವರ್ಕ್ ಮಾಡಬೇಕು. ಸೊ 3 years ಮುಂಚೆನೆ ಬಿಡ್ತೀವಿ ಅಂತ ಹೇಳಿದ್ರೆ ನಾವು ಬಾಂಡ್ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಸೊ ಇದು ರಿಲೇಟೆಡ್ ಒಂದ್ಸತಿ ನೋಟಿಫಿಕೇಶನ್ ಅಲ್ಲಿ ನೋಡಿ. ಅಂಡ್ ಪ್ಯಾಟ್ರನ್ ಹೇಗೆ ಅಂತ ಹೇಳಿದ್ರೆ, ರೀಸನಿಂಗ್ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಏನಿರುತ್ತೆ ಅದು 30 questions 60 marks, ಟೈಮ್ ಬಂದು 60 minutes. ಅಂಡ್ ಜನರಲ್ ಅವೇರ್ನೆಸ್ ಅದರ್ ರಿಲೇಟೆಡ್ 40 questions 40 marks 30 minutes. ಅಂಡ್ ಡೇಟಾ ಇಂಟರ್ಪ್ರಿಟೇಷನ್, ಡೇಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದು 30 questions 60 marks 60 minutes. ಅಂಡ್ ಇಂಗ್ಲಿಷ್ ಬಂದು 40 questions 40 marks 30 minutes. ಟೋಟಲ್ 3 hours ಟೈಮು. 140 questions 200 marks. ಅಂಡ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 2.5 ನಾವು ತಪ್ಪು ಮಾಡಿದ್ರೆ ಅದಕ್ಕೆ. ಅಂಡ್ ಹಾಗೇನೆ ಸೆಕ್ಷನಲ್ ಮಾರ್ಕ್ಸ್ ಅನ್ನೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಪ್ಯಾಟರ್ನ್ ಅಕಸ್ಮಾತ್ ಚೇಂಜ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ಹೇಳ್ತಾರಂತೆ ಅದನ್ನ. ಅಂಡ್ ನೆಕ್ಸ್ಟ್ ಎಕ್ಸಾಮ್ ಬರ್ದು ಪಾಸ್ ಆದವ್ರಿಗೆ LPT ಇರುತ್ತೆ. LPT ನಾರ್ಮಲ್ ಎಲ್ಲ ಎಕ್ಸಾಮ್ ಅಲ್ಲಿ ಇರೋ ತರನೇ ಇಲ್ಲೂ 10th or 12th ಅಲ್ಲಿ ಓದಿರಾ ಅಂತ ಹೇಳಿದ್ರೆ LPT ಇಲ್ಲ. ಓದದೇ ಇರೋರು ಅವ್ರು ಬೇರೆ ಸ್ಟೇಟ್ ಅವ್ರು ಅಪ್ಲೈ ಮಾಡಿದ್ರೆ ಅವ್ರು LPT ಕೊಡ್ಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಬಂದು ಇಂಟರ್ವ್ಯೂ ಏನಿರುತ್ತೆ 100 marks ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಹಾಗೇನೆ ಮಿನಿಮಮ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಅಂತಾನು ಮೆನ್ಷನ್ ಮಾಡಿದ್ದಾರೆ. ರಿಸರ್ವ್ಡ್ ಅವ್ರಿಗೆ 45%, ಅನ್ರಿಸರ್ವ್ಡ್ ಅವ್ರಿಗೆ 50%. ಫೈನಲ್ ಸೆಲೆಕ್ಷನ್ ರಿಲೇಟೆಡ್ ನೋಡೋದಾದ್ರೆ ಆನ್ಲೈನ್ ಎಕ್ಸಾಮ್ ಮತ್ತೆ ಇಂಟರ್ವ್ಯೂದು 80-20 ರೇಷಿಯೋದಲ್ಲಿ ತಗೊಂತಾರೆ. ಅಂಡ್ ಇದ್ರಲ್ಲೂ ಮಿನಿಮಮ್ ಕ್ವಾಲಿಫಿಕೇಶನ್ ಅಗ್ರಿಗೇಟ್ ಸ್ಕೋರ್ ಎರಡದು ಸೇರಿಸಿ ನಾವು ತಗೊಬೇಕಾಗಿರೋದು. ರಿಸರ್ವ್ಡ್ ಅವರು 30% ತಗೊಂಡಿರ್ಬೇಕು ಅಂಡ್ ಅನ್ರಿಸರ್ವ್ಡ್ ಅವರು 35% ತಗೊಂಡಿರ್ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಫೀಸ್ ಬಂದು ST SC PWBD ಅವ್ರಿಗೆ 175, ಜನರಲ್ EWS OBC ಅವ್ರಿಗೆ 850 ಅಪ್ಲಿಕೇಶನ್ ಫೀಸ್. ಅಂಡ್ ಇದನ್ ಬಿಟ್ಟು ನಾವು ಅಪ್ಲೈ ಮಾಡ್ಬೇಕಾಗಿರೋ ಗೈಡ್ಲೈನ್ಸ್ ಏನಿರುತ್ತೆ, ಅದಾದ್ಮೇಲೆ ಇಂಟರ್ವ್ಯೂಗೆ ಡಾಕ್ಯುಮೆಂಟ್ ಏನೇನು ಕ್ಯಾರಿ ಮಾಡಬೇಕಾಗುತ್ತೆ, ಎಕ್ಸಾಮ್ ಸೆಂಟರ್ ರಿಲೇಟೆಡ್ ಇನ್ಸ್ಟ್ರಕ್ಷನ್ಸ್ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕಾಗಿರೋದು, ಇದೆಲ್ಲ ಅವರು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ನೋಟಿಫಿಕೇಶನ್ ಲಿಂಕ್ ನ ಏನ್ ಮಾಡಿರ್ತೀನಿ ಕಮೆಂಟ್ ಮಾಡಿ ಪಿನ್ ಮಾಡಿರ್ತೀನಿ, ನೀವು ಒಂದ್ಸತಿ ಹೋಗಿ ನೋಡಿ. ಅಂಡ್ ಹಾಗೇನೆ ಎಕ್ಸಾಮ್ ಸೆಂಟರ್ಗಳು ನಮ್ಮ ಕರ್ನಾಟಕದಲ್ಲಿ ಮೆನ್ಷನ್ ಮಾಡಿರೋದವರು ಬೆಂಗಳೂರು, ಹುಬ್ಳಿ, ಧಾರವಾಡ, ಮೈಸೂರು ಅಂತ. POಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಎರಡು ಸ್ಕೇಲ್ 1 ರಿಲೇಟೆಡ್ ಲೆವೆಲ್ದೇನೆ. ಬಟ್ ಏನಾಗುತ್ತೆ, POದಲ್ಲಿ ನಮಗೆ ಪೋಸ್ಟಿಂಗು ಕರ್ನಾಟಕದಲ್ಲೇ ಸಿಗ್ಬೇಕು ಅಂತಿಲ್ಲ, ನಮಗೆ ಆಲ್ ಓವರ್ ಇಂಡಿಯಾ ಎಲ್ಲರೂ ಸಿಗ್ಬೋದು, ಟ್ರಾನ್ಸ್ಫರ್ ಅಷ್ಟೇನೆ ಎಲ್ಲಿ ಬೇಕಾದ್ರೂ ಆಗ್ಬೋದು. ಬಟ್ ಲೋಕಲ್ ಬ್ಯಾಂಕ್ ಆಫೀಸರ್ ಏನಿದೆ ಇದು ನಾವು ಅಪ್ಲೈ ಮಾಡಿರೋ ಸ್ಟೇಟ್ಗೆನೆ ಬರುತ್ತೆ. ನಾವು ಕರ್ನಾಟಕ ಅಪ್ಲೈ ಮಾಡಿದ್ರೆ ಪೋಸ್ಟಿಂಗ್ ಕರ್ನಾಟಕದಲ್ಲೇ ಆಗುತ್ತೆ, ಅದಕ್ಕೆ ಅಂತಾನೆ LPT ಇಟ್ಟಿರ್ತಾರೆ. ಅಂಡ್ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿರೋರು ಆದಷ್ಟು ಬೇಗ ಅಪ್ಲೈ ಮಾಡಿ, ಲಾಸ್ಟ್ ಡೇಟ್ ತನಕ ಅಂತ ವೇಟ್ ಮಾಡಬೇಡಿ. ಕೆಲವೊಂದ್ಸತಿ ಫೋಟೋ ಅಪ್ಲೋಡ್ ಆಗಲ್ಲ ಆರ್ ಸಿಗ್ನೇಚರ್ದೇನೋ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಇದು ಲಾಸ್ಟ್ ಡೇಟ್ ಇನ್ನೂ ಅಪ್ಲೋಡ್ ಆಗ್ತಿಲ್ಲ, ಅಪ್ಲೈ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಟೆನ್ಷನ್ ಆಗುತ್ತೆ. ಸೊ ಅದಕ್ಕೆ ಅದೇ ಥರ ಆಗಬಾರ್ದು ಅಂತ ಹೇಳಿದ್ರೆ ಮುಂಚಿತವಾಗಿನೇ ಅಪ್ಲೈ ಮಾಡೋದು ಒಳ್ಳೇದು. ಇದೊಂದೇ ಎಕ್ಸಾಮು ಅಂತಲ್ಲ, ಇದೊಂದೇ ಅಪ್ಲಿಕೇಶನ್ ಅಂತಲ್ಲ, ಯಾವುದೇ ಎಕ್ಸಾಮ್ದು ನೋಟಿಫಿಕೇಶನ್ ಬಿಟ್ರುವೆ ಕೊನೆ ಡೇಟ್ ತನಕ ಅಂತ ವೇಟ್ ಮಾಡಬೇಡಿ ಅಪ್ಲೈ ಮಾಡೋಕ್ಕೆ. ಆದಷ್ಟು ಮುಂಚಿತವಾಗಿನೇ ಮಾಡಿ ನೀವು. ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.